ಇಂದಿನಿಂದ ಶ್ರೀ ವಿಜಯ ಮಹಂತೇಶ್ ವಿದ್ಯಾವರ್ಧಕ ಸಂಘದವರು ಅಕ್ರಮವಾಗಿ ಕಟ್ಟಿರುವ ಈ ವಾಣಿಜ್ಯ ಮಳಿಗೆಗಳನ್ನು ಇಳಕಲ್ ನಗರಸಭೆಯವರು ಜಾರಿಯಲ್ಲಿ ಇರುವ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಎಲ್ಲಾ ವರ್ಗದ ಜನರಿಗೆ ಮಳಿಗೆಗಳನ್ನ ಹಂಚಿಕೆ ಮಾಡಬೇಕು. ಇಲ್ಲಿಯವರೆಗೆ ಶ್ರೀ ವಿಜಯ ಮಹಂತೇಶ್ ವಿದ್ಯಾವರ್ಧಕ ಸಂಘದವರು ಅಕ್ರಮವಾಗಿ ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿದ್ದಲ್ಲದೆ ತಮಗೆ ಬೇಕಾದವರಿಗೆ ಮಾತ್ರ ಮಳಿಗೆಗಳನ್ನ ಕೊಟ್ಟಿದ್ದಾರೆ ಎಂದು ಕಂಡು ಬರ್ತಾ ಇದೆ. ಇಳಕಲ್ಲಿನ ಶ್ರೀ ವಿಜಯ ಮಹಂತೇಶ್ ವಿದ್ಯಾವರ್ಧಕ ಸಂಘದ ಅಧಿಭೋಗದಲ್ಲಿ ಇರುವ ಇಳಕಲ್ ನಗರಸಭೆಯ ಆಸ್ತಿಯಲ್ಲಿ ಅನಧಿಕೃತ ಕಟ್ಟಡಗಳನ್ನ ಅಕ್ರಮವಾಗಿ ಕಟ್ಟಿದವರಿಗೆ ಈಗ 23,76,00,000 ರೂಪಾಯಿಗಳನ್ನ ದಂಡವೇನು ಹಾಕಿದ್ದಾಯಿತು. ಇದು ನಗರಸಭೆ ಆಸ್ತಿಯಾಗಿರೋದ್ರಿಂದ ಇವರುಗಳು ಕಟ್ಟಿರುವ ಅಕ್ರಮ ಕಟ್ಟಡಗಳ ಬಾಡಿಗೆಗಳನ್ನ ಇಂದಿನಿಂದ ನಗರಸಭೆಯವರು ವಸೂಲಿ ಮಾಡಬೇಕು. ಇಲ್ಲಿಯವರೆಗೂ ಶ್ರೀ ವಿಜಯ ಮಹಂತೇಶ್ ವಿದ್ಯಾವರ್ಧಕ ಸಂಘದವರು ಸುಮಾರು 20 ರಿಂದ 25 ವರ್ಷದವರೆಗೆ ಅಕ್ರಮವಾಗಿ ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿಕೊಂಡು ತಮಗೆ ಬೇಕಾದವರಿಗೆ ಮಾತ್ರ ಬಾಡಿಗೆಯನ್ನ ಕೊಟ್ಟು ಈ ವಾಣಿಜ್ಯ ಮಳಿಗೆಗಳಿಂದ ಬರುವಂತಹ ಬಾಡಿಗೆಯನ್ನ ಅನಧಿಕೃತವಾಗಿ ಅನುಭವಿಸಿದ್ದು ಆಯ್ತು. ಆದ್ರೆ ಈಗ ಇವರು ಅಕ್ರಮವಾಗಿ ಕಟ್ಟಿರುವಂತಹ ಮಳಿಗೆಗಳ ಬಾಡಿಗೆಯು ನಗರಸಭೆಗೆ ಸೇರತಕ್ಕದ್ದು. ಇನ್ನು ಮುಂದೆ ಈ ವಾಣಿಜ್ಯ ಮಳಿಗೆಗಳ ಬಾಡಿಗೆ ವಸೂಲಿ ಮಾಡುವುದು ನಗರಸಭೆಯ ಆದ್ಯ ಕರ್ತವ್ಯವಾಗಿರುತ್ತೆ. ಈ ವಾಣಿಜ್ಯ ಮಳಿಗೆಗಳನ್ನ ನಗರಸಭೆಯವರು ಜಾರಿಯಲ್ಲಿ ಇರುವ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಎಲ್ಲಾ ವರ್ಗದ ಜನರಿಗೆ ಮಳಿಗೆಗಳನ್ನ ಹಂಚಿಕೆ ಮಾಡಬೇಕು. ಇದು S1 ಇಂಡಿಯಾ ನ್ಯೂಸ್ ಇಳಕಲ್.